ಇಂದಿನ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ವ್ಯಾಘ್ರಗೀತೆ ಅಂತ ಹೇಳುವಂತ ಪಾಠದಲ್ಲಿ ಮುಖ್ಯವಾಗಿ ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಕೇಳುವಂತಹ ಸಂದರ್ಭದ ಬಗ್ಗೆ ತಿಳ್ಕೊಳ್ಳುವ. ಸಂದರ್ಭ ಕೇಳುವಾಗ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ನಾವು ಆಯ್ಕೆ ಬರಿಬೇಕು, ಸಂದರ್ಭ ಬರಿಬೇಕು ಮತ್ತು ಸ್ವಾರಸ್ಯವನ್ನು ಬರಿಬೇಕು. ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ ರೀತಿಯಾಗಿ ಬರ್ದ್ರೆ ಮಾತ್ರ ನಿಮಗೆ 3 ಅಂಕಗಳು ಸಿಗುವಂತದ್ದು. ವ್ಯಾಘ್ರಗೀತೆಯಲ್ಲಿ ಬರುವಂತಹ ಈ 5 ಸಂದರ್ಭಗಳನ್ನು ಕೇಳಿದ್ರೆ ಅಥವಾ ಪಾಠದ ಮಧ್ಯದಿಂದ ಬೇರೆ ಯಾವುದೇ ಸಂದರ್ಭಗಳು ಬಂದ್ರೆ ಆಯ್ಕೆ ಒಂದೇ ಆಗಿರುತ್ತೆ. ಆ ಆಯ್ಕೆಯನ್ನು ಬರ್ದ್ರೆ ಮಾತ್ರ ಸಾಕು. ನಾವು ಮೊದಲಿಗೆ ಈ ದಿನ ತಿಳ್ಕೊಳ್ಳುವಂತಹ ಮೊದಲ ಸಂದರ್ಭ ಯಾವುದು ಅಂತ ಹೇಳಿದ್ರೆ, ಖಂಡವಿದೇಕೋ ಮಾಂಸವಿದೇಕೋ ಗುಂಡಿಗೆಯ ಬಿಸಿ ರಕ್ತವಿದೇಕೋ ಅಂತ ಹೇಳುವಂತ ಒಂದು ಸಂದರ್ಭ. ನೋಡಿ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಈ ಪಾಠದಲ್ಲಿ ಯಾವುದೇ ಸಂದರ್ಭ ಬಂದ್ರೆ ಆಯ್ಕೆ ಒಂದೇ ಆಗಿರುತ್ತೆ. ಪ್ರಸ್ತುತ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನಾವು ಇಲ್ಲಿ ಮೂರ್ತಿರಾವ್ ಅಂತ ಹೇಳುವಂತ ಕವಿ ಗೊತ್ತಿರಬೇಕು, ಸಮಗ್ರ ಲಲಿತ ಪ್ರಬಂಧಗಳು ಅಂತ ಹೇಳುವಂತ ಕೃತಿ ಅಂತ ಹೇಳುವಂತದ್ದು ಗೊತ್ತಿರಬೇಕು, ಹಾಗೆ ಪಾಠದ ಹೆಸರು ವ್ಯಾಘ್ರಗೀತೆ ಅಂತ ಹೇಳೋದು ಗೊತ್ತಿರಬೇಕು. ಈ 3 ನಾವು ತಿಳ್ಕೊಂಡ್ರೆ ಆಯ್ಕೆಯನ್ನ ಬರೆಯುವುದು ತುಂಬಾ ಸುಲಭ. ಹಾಗೆಯೇ ನೋಡಿ, ಖಂಡವಿದೇಕೋ ಮಾಂಸವಿದೇಕೋ ಗುಂಡಿಗೆಯ ಬಿಸಿ ರಕ್ತವಿದೇಕೋ, ಇದು ಯಾವ ಸಂದರ್ಭದಲ್ಲಿ ಈ ಪಾಠದಲ್ಲಿ ಬಂದಿದೆ ಅಂತ ಹೇಳುವಂತದ್ದು. ಹುಲಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕೆಂದು ಪ್ರಯತ್ನಿಸಿ ವಿಫಲವಾದಾಗ, ನೋಡಿ, ಹುಲಿ ಯಾವಾಗ ಶಾನುಭೋಗರಿಗೆ ಅಭಿಮುಖವಾಗಿ ಬರ್ಬೇಕು ಅಂತ ಹೇಳಿ ಯೋಚನೆ ಮಾಡುತ್ತೆ, ಅದು ಪ್ರಯತ್ನ ಮಾಡಿ ಯಾವಾಗ ವಿಫಲವಾಗುತ್ತೆ ಆ ಸಂದರ್ಭದಲ್ಲಿ ಬೆನ್ನ ಹಿಂದಿನಿಂದ ಬಿದ್ದು ಬಿಡಲೇ ಎಂದು ಅದರ ಮನಸ್ಸಿನಲ್ಲಿ ಗೊಂದಲ. ಯಾವಾಗ ಮುಖವನ್ನ ತೋರಿಸುವಾಗ ಇಡಿಲಿಕ್ಕೆ ಸಿಗೋದಿಲ್ವೋ ಆಗ ಅದರ ಗೊಂದಲ ಏನಾಗಿರುತ್ತೆ, ನಾನು ಹೋಗಿ ಬೆನ್ನನ್ನು ಹಿಂದಿನಿಂದ ಹಿಡಿದು ಬಿಡ್ತೀನಿ ಅಂತ ಹೇಳುವಂಥದ್ದು ಅದರ ಗೊಂದಲ ಆಗಿರುತ್ತೆ. ಆದ್ರೆ ಆ ಗೊಂದಲ ಕ್ಷಣ ಕಾಲಕ್ಕಿಂತ ಹೆಚ್ಚಾಗಿ ನಿಲ್ಲಲಿಲ್ಲ, ಆ ಗೊಂದಲ ಹೆಚ್ಚು ಸಮಯ ಬರ್ಲಿಲ್ಲ. ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಯಾಕೆ ಇದಾಗುತ್ತೆ ಅಂತ ಹೇಳಿದ್ರೆ, ಹುಲಿ ಯೋಚನೆ ಮಾಡುತ್ತೆ, ನಾನು ಸದ್ವಂಶದಲ್ಲಿ ಜನಿಸಿದ್ದೀನಿ, ಖಂಡವಿದೇಕೋ ಮಾಂಸವಿದೇಕೋ ಗುಂಡಿಗೆಯ ಬಿಸಿ ರಕ್ತವಿದೇಕೋ ಎಂದು ಪುಣ್ಯಕೋಟಿ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ತಿನ್ನಬಹುದಾಗಿತ್ತು. ನಾವೆಲ್ಲ ಪುಣ್ಯಕೋಟಿ ಕಥೆಯನ್ನ ತಿಳ್ಕೊಂಡಿದ್ದೀವಿ. ಯಾವಾಗ ಆ ಪುಣ್ಯಕೋಟಿ ಅಂತ ಹೇಳುವಂತ ಗೋವು ಆಹ್ವಾನ ಕೊಟ್ಟಿತ್ತು, ಬರುತ್ತೆ, ಆಗ ಆ ಅಜ್ಜ ಏನ್ ಮಾಡ್ಬೋದಾಗಿತ್ತು ನೋಡಿ, ಆ ಕಥೆಯನ್ನು ಇಲ್ಲಿ ಯೋಚನೆ ಮಾಡ್ಕೊಳ್ತಾ ಇರೋದು. ಬಾಯಿ ಚಪ್ಪರಿಸಿಕೊಂಡು ಆ ಗೋವನ್ನ ತಿಂದು ಬಿಡ್ಬೋದಾಗಿತ್ತು. ಆದರೂ ಆ ಹುಲಿರಾಯನ ಸತ್ಯವ್ರತೆಯಾದ ಪುಣ್ಯಕೋಟಿಯನ್ನು ತಿನ್ನಲಲ್ಲದೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿತ್ತು. ಹುಲಿ ಏನ್ ಮಾಡುತ್ತೆ, ಆ ಗೋವು ಸತ್ಯತೆಯಿಂದ ಬಂದಿದೆ ಅಂತ ಹೇಳಿ ಕೊನೆಗೆ ಆ ಹುಲಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೆ. ಅಂತ ಹುಲಿಯ ಮೊಮ್ಮಗನಾಗಿ ಹುಟ್ಟಿದೆ ಈ ಹುಲಿ. ನೋಡಿ, ತಾನು ಅಧರ್ಮಕ್ಕೆ ಕೈ ಹಾಕುವುದೇ ನೋಡಿ, ಅಜ್ಜ ಆಗಿರ್ಬೇಕು ಅಂತ ಹೇಳಿದ್ರೆ ಮೊಮ್ಮಗನಾಗಿರ್ತಕ್ಕಂಥ ಹುಲಿ ಹೇಗೆ ಅಧರ್ಮಕ್ಕೆ ಕೈ ಹಾಕುವುದು ಎಂದು ಹುಲಿ ಯೋಚಿಸಿದಂತಹ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿರುವಂತದ್ದು. ಇದು ಅರ್ಥ ಮಾಡ್ಕೊಂಡ್ರೆ ನೀವು ಸುಲಭವಾಗಿ ಈ ಸಂದರ್ಭವನ್ನ ಬರಿಬಹುದು. ನೋಡಿ, ಇಲ್ಲಿ ಮುಖ್ಯವಾಗಿ ಬಂದಿರತಕ್ಕಂತ ಸ್ವಾರಸ್ಯ ಏನು, ಪುಣ್ಯಕೋಟಿ ಕಥೆಯಲ್ಲಿನ ಹುಲಿಯ ಆದರ್ಶ ಮಾದರಿ ಆದುದು ಎಂಬ ಈ ಹುಲಿಯ ಚಿಂತನೆ ಧರ್ಮಶ್ರದ್ಧೆಯನ್ನು ಸ್ವಾರಸ್ಯಪೂರ್ಣವಾಗಿ ಕಾಣಬಹುದು. ಇಲ್ಲಿ ನಾವು ಸ್ವಾರಸ್ಯ ಅಂತ ಹೇಳಿದ್ರೆ ಮುಖ್ಯವಾಗಿ ಏನ್ ಕಾಣಬಹುದು ಅಂತ ಹೇಳೋದನ್ನ ಮುಖ್ಯವಾಗಿ ನೋಡಿ, ಪುಣ್ಯಕೋಟಿ ಕಥೆಯಲ್ಲಿ ಬಂದಿರೋದು ಹುಲಿಯ ಆದರ್ಶ ಮಾದರಿ ಆದುದು. ನೋಡಿ, ಇದನ್ನ ಈ ಸಂದರ್ಭದಲ್ಲಿ ಹೇಗೆ ಯೋಚನೆ ಮಾಡಿದೆ, ಚಿಂತನೆ ಮಾಡಿದೆ, ಅದರ ಧರ್ಮಶ್ರದ್ಧೆಯನ್ನು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಳಿಸಿರೋದನ್ನ ನಾವಿಲ್ಲಿ ಕಾಣ್ಬಹುದು. ಇಲ್ಲಿ ನಿಮಗೆ ಕಾಣ್ತಾ ಇರುವ ಹಾಗೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಅಂತ ಹೇಳುವಂತ ಉತ್ತರವನ್ನ ನೀವು ಬರೆದಿದ್ದೇ ಅಲ್ಲದಲ್ಲಿ ನಿಮಗೆ 3 ಅಂಕವನ್ನ ಸುಲಭವಾಗಿ ಪಡ್ಕೋಬಹುದು. ಮುಂದೆ, ದೇವರೇ ಮರ ಹತ್ತುವಷ್ಟು ಅವಕಾಶವನ್ನ ಕರುಣಿಸು. ನೀವು ಈಗಾಗಲೇ ಪಾಠವನ್ನ ಕೇಳಿರ್ತೀರಾ. ಪಾಠವನ್ನ ಕೇಳಿದಾಗ ಯಾವಾಗ ಶಾನುಭೋಗರು ದೇವ್ರ ಹತ್ರ ಬೇಡ್ಕೊಳ್ಳೋದು, ದೇವ್ರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಅಂತ ಹೇಳುವಂಥದ್ದು. ನೋಡಿ, ಆಯ್ಕೆ ನಾನು ಈಗಾಗಲೇ ತಿಳಿಸಿದ್ದೀನಿ. ಈ ಪಾಠದಲ್ಲಿ ಯಾವುದೇ ಸಂದರ್ಭ ಬಂದ್ರೂ ಕೂಡ ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ದಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳೋದನ್ನ ನಾವು ಬರಿಬೇಕು. ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಅಂತ ಹೇಳುವಂಥದ್ದು. ನೋಡಿ, ಶಾನುಭೋಗರು ಕೀರ್ತಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದಾಗ,
ಹುಲಿಯ ಮುಖಕ್ಕೆ ಯಾವಾಗ ಆ ಕೀರ್ತಿ ಪುಸ್ತಕವನ್ನ ಎಸಿತಾರೆ, ಎಸೆದಾಗ ಅದು ಅದರ ಮುಖಕ್ಕೆ ಬಂದು ಬಡಿಯಿತು. ಆ ಹುಲಿಯ ಮುಖಕ್ಕೆ ಹೋಗಿ ಬಡೀತದೆ, ಆದರೆ ಹುಲಿಗೆ ಪೆಟ್ಟೇನು ಆಗ್ಲಿಲ್ಲ. ನಿಮಗೆ ಗೊತ್ತಿದೆ, ಒಂದು ಪುಸ್ತಕ ಎಸೆದ್ರೆ ಪೆಟ್ಟ ಆಗ್ತದ? ಇಲ್ಲ. ಅದೇ ತರ ಹುಲಿಯ ಮುಖಕ್ಕೆ ಎಸೆದಾಗ ಕೂಡ ಪೆಟ್ಟ ಆಗ್ಲಿಲ್ಲ. ಆದ್ರೆ ನೋಡಿ, ಎಂಬುದು ಅರಿವಾಗಲು ಶಾನುಭೋಗರಿಗೆ ಅರೆ ನಿಮಿಷ ಹಿಡಿಯಿತು. ಯಾವಾಗ ಪುಸ್ತಕವನ್ನ ಎಸಿದೀವಿ ಅದು ಮುಖಕ್ಕೆ ಹೊಡಿಲಿಲ್ಲ, ಪೆಟ್ಟ ಆಗ್ಲಿಲ್ಲ ಅಂತ ಹೇಳಿ ಯಾವಾಗ ಶಾನುಭೋಗರಿಗೆ ಗೊತ್ತಾಯಿತು, ಆ ಅರೆ ನಿಮಿಷದಲ್ಲಿ, ಆ ಗಳಿಗೆಯಲ್ಲಿಯೇ ಶಾನುಭೋಗರು ಯೋಚನೆ ಮಾಡ್ತಾರೆ, ದೇವರೇ ಮರ ಹತ್ತುವಷ್ಟು ಅವಕಾಶವನ್ನ ಕರುಣಿಸು. ಆ ಪುಸ್ತಕ ಯಾವಾಗ ತಗಲುತ್ತೆ ಆ ಒಂದು ಅರೆ ನಿಮಿಷದಲ್ಲಿ ಮರಕ್ಕೆ ಹತ್ತುವಷ್ಟು ಅದ್ರ ಅವಕಾಶವನ್ನ ಕರುಣಿಸು ಎನ್ನುತ್ತಾ ಪ್ರಾಣ ರಕ್ಷಣೆಗಾಗಿ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದ ಸಂದರ್ಭದಲ್ಲಿ, ಒಂದೇ ಉಸಿರಿನಲ್ಲಿ ಓಡಿ ಹೋಗ್ತಾರೆ, ಮರ ಹತ್ತಲಿಕ್ಕೆ ಮರದ ಕಡೆ ಧಾವಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ಮಾತನ್ನ ಇಲ್ಲಿ ಹೇಳಿದ್ದಾರೆ. ನೋಡಿ, ಇಲ್ಲಿ ಮುಖ್ಯವಾಗಿ ಏನ್ ಸ್ವಾರಸ್ಯ ಬರುತ್ತೆ ಅಂತ ಹೇಳಿದ್ರೆ, ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ತನ್ನ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದಾಗಿಯೂ ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶವನ್ನು ಮಾಡಿಕೊಡು ಎಂದು ದೇವರನ್ನ ಪ್ರಾರ್ಥಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಡ್ತಾ ಇರೋದು, ಹುಲಿಯಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ದೇವರೇ ಮರ ಹತ್ತುವಷ್ಟು ಅವಕಾಶವನ್ನ ಕರುಣಿಸು ಅಂತ ಹೇಳುವಂತ ಒಂದು ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿರೋದನ್ನ ನಾವು ಕಾಣ್ಬಹುದು. ಈ ಪ್ರಶ್ನೆ ಕಳೆದ ಬಾರಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ, ಸೊ ಮತ್ತೆ ಪರೀಕ್ಷೆಯಲ್ಲಿ ಕೇಳುವಂತ ಒಂದು ಚಾನ್ಸಸ್ ಕೂಡ ಇದೆ. ಆದ್ರಿಂದ ನೀವು ಈ ಪ್ರಶ್ನೆಯನ್ನ ಹೆಚ್ಚು ಒತ್ತು ಕೊಟ್ಟು ನೋಡ್ಬೇಕಾಗಿದೆ. ನಾನು ಹೇಳಿದ ಹಾಗೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಅಂತ ಹೇಳಿ ಬರೆದಿದ್ದಾದಲ್ಲಿ ನಿಮ್ಗೆ 3 ಅಂಕವನ್ನ ಪಡೆದುಕೊಳ್ಬಹುದು. ಮುಂದಿನ ಪ್ರಶ್ನೆ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ನೋಡಿ, ಪ್ರಸ್ತುತ ವಾಕ್ಯವನ್ನ ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಶಾನುಭೋಗರು ಬಿದ್ದಿರೋದು ನಿಮಗೆ ಗೊತ್ತಿದೆ, ಮೂರ್ಛೆಯಿಂದ ಎಚ್ಚರ ಆದದ್ದು ಕೂಡ ಕಥಾವಸ್ತು ನಿಮಗೆ ಗೊತ್ತಿದೆ. ನೋಡಿ, ಈ ಮಾತನ್ನು ಶಾನುಭೋಗರು ಗಾಡಿಯವರಿಗೆ ಕೇಳಿದ್ರು. ಅಲ್ಲಿ ಬಂದಂತ ಗಾಡಿಯವರು ಯಾರಿರ್ತಾರೆ ಅವ್ರ ಹತ್ರ ಕೇಳುದು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಕೇಳ್ತಾ ಇರೋದು. ಶಾನುಭೋಗರು ಪ್ರಜ್ಞೆ ತಪ್ಪಿ ದಾರಿಯಲ್ಲಿ ಬಿದ್ದಿದ್ದಾಗ ಅದೇ ದಾರಿಯಲ್ಲಿ ಗಾಡಿಯಲ್ಲಿ ಹೋಗುತ್ತಿದ್ದ ರೈತರು ಅವರ ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದ ಸಂದರ್ಭದಲ್ಲಿ ಅವರ ಮನಸ್ಸನ್ನೆಲ್ಲ ವಿಸ್ಮಯ ಆವರಿಸಿತ್ತು. ನೋಡಿ, ಯಾವಾಗ ರೈತರು ಬರ್ತಾರೆ, ರೈತರು ಬಂದು ಅವರನ್ನ ಎಚ್ಚರ ಮಾಡ್ತಾರೆ, ನೀರನ್ನ ಹಾಕ್ಬಿಟ್ಟು ಎಚ್ಚರಿಸಿದಂತ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ವಿಸ್ಮಯವೇ ಬಂದ್ಬಿಟ್ಟಿತ್ತು, ಆವರಿಸಿತ್ತು ಅಂತ ಹೇಳ್ಬಹುದು. ತಾವು ಉಳಿದದ್ದು ಹೇಗೆ? ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಕಳೆದುಕೊಂಡು ಹೋಗಲಿಲ್ಲ. ನೋಡಿ, ಹುಲಿ ಯಾಕೆ ನನ್ನನ್ನ ಎಳೆದುಕೊಂಡು ಹೋಗ್ಲಿಲ್ಲ ಅಂತ ಹೇಳಿ, ನೋಡಿ, ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗ್ಲಿಲ್ಲ ಯಾಕೆ ಅಂತ ಹೇಳುವಂತ ಪ್ರಶ್ನೆ ಯಾರನ್ನ ಕಾಡ್ತಾ ಇದೆ? ಇಲ್ಲಿ ಶಾನುಭೋಗರನ್ನ ಕಾಡ್ತಾ ಇದೆ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿ ಅವರನ್ನು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ಕೇಳಿದಂತ ಒಂದು ಸಂದರ್ಭ ಇದಾಗಿದೆ. ಇಲ್ಲಿ ನಾವು ಮುಖ್ಯವಾಗಿ ಕಾಣುವಂತ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಹುಲಿಯು ಯಾಕೆ ಎಳೆದುಕೊಂಡು ಹೋಗಲಿಲ್ಲ ಎಂಬ ಸಮಸ್ಯೆಗೆ ಶಾನುಭೋಗರು ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲ ಧರ್ಮವನ್ನ ಪಾಲಿಸಿಕೊಂಡೇ ಬಂದಿದೆ ಎಂಬ ಉತ್ತರ ಕಂಡುಕೊಳ್ಳುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ನೋಡಿ, ಎಷ್ಟು ಸುಂದರವಾದಂತ ಒಂದು ಸ್ವಾರಸ್ಯ ಇದು ಅಂತ ಹೇಳಿ. ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಯಾರು? ಶಾನುಭೋಗರು. ಯಾಕೆ ತಾನೇ ಆ ಪ್ರಾಣಿ ನನ್ನನ್ನ ಎಳ್ಕೊಂಡು ಹೋಗ್ಲಿಲ್ಲ ಎಂಬ ಸಮಸ್ಯೆಗೆ ಶಾನುಭೋಗರು ಕೊನೆಯವರೆಗೂ ಕೂಡ ಆ ಪ್ರಾಣಿ ತನ್ನ ಕುಲ ಧರ್ಮವನ್ನು ಪಾಲಿಸಿಕೊಂಡೇ ಬಂದಿದೆ. ಅದರ ಕುಲಧರ್ಮ ಏನಿದೆ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ. ಆ ಒಂದು ಕುಲಧರ್ಮವನ್ನ ಪಾಲಿಸಿಕೊಂಡು ಬಂದಿರೋದೇ ಇಲ್ಲಿ ಶಾನುಭೋಗರಿಗೆ ಕಾಣುವಂತ ಒಂದು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿರೋದು ಅಂತ ಹೇಳೋದನ್ನ ನಾವು ಹೇಳ್ಬಹುದು. ಹಾಗೆಯೇ ಮುಂದೆ ನೋಡಿ, ಈಗ ಹುಲಿ ಎಷ್ಟು ಹಸಿದಿರ್ಬೇಕು? ಇದು ಕೂಡ ಒಂದು ಮುಖ್ಯವಾದಂತ ಪ್ರಶ್ನೆ. ನಾನು ಈಗಾಗಲೇ ಹೇಳಿರುವ ರೀತಿಯಲ್ಲಿ ನಾವು ಆಯ್ಕೆಯನ್ನ ಬರಿಬೇಕು. ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಅಂತ ಹೇಳುವಂತ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಯಾವ ಸಂದರ್ಭ? ಹುಲಿ ಎಷ್ಟು ಹಸಿದಿರಬೇಕು? ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಹುಲಿಯಿಂದ ತಪ್ಪಿಸಿಕೊಂಡು ಜೀವ ಸಹಿತ ಮನೆ ಸೇರ್ಕೊಳ್ತಾರೆ.
ಹುಲಿಯಿಂದ ಹೇಗೆಲ್ಲೋ ಮಾಡಿ ತಪ್ಪಿಸ್ಕೊಂಡು ಹೋಗಿ ಜೀವಸಹಿತವಾಗಿ ಮನೆಗೆ ತಲುಪ್ತಾರೆ. ನಂತರ ರಸದೂಟವನ್ನು ಮಾಡುವ ಸಂದರ್ಭದಲ್ಲಿ ಚೆನ್ನಾಗಿ ರಸದೂಟವನ್ನ ಮಾಡ್ತಾರೆ. ಶಾನುಭೋಗರು ಅನಂತ ವಾತ್ಸಲ್ಯದಿಂದ ಕಿರ್ದಿ ಪುಸ್ತಕವನ್ನ ನೋಡುತ್ತವರ ಬ್ರಹ್ಮಸ್ತ್ರ ಕಿರ್ದಿ ಪುಸ್ತಕ ಅನಂತ ವಾತ್ಸಲ್ಯದಿಂದ ಆ ಕಿರ್ದಿ ಪುಸ್ತಕವನ್ನ ನೋಡ್ತಾರೆ. ನೋಡ್ಕೊಂಡು ಹುಲಿಯ ಬಗ್ಗೆ ಯೋಚನೆ ಮಾಡಿದಾಗ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಮುಖ್ಯವಾಗಿ ಏನ್ ಸ್ವಾರಸ್ಯ ಇದೆ ಅಂತ ಹೇಳಿದ್ರೆ, ನಾನು ಹುಲಿಯಿಂದ ತಪ್ಪಿಸಿಕೊಂಡು ಬಂದು ರಸದೂಟವನ್ನು ಮಾಡುತ್ತಿದ್ದೇನೆ, ಆದರೆ ತನ್ನ ಧರ್ಮಶ್ರದ್ಧೆಯಿಂದ ತನ್ನನ್ನು ಕೊಲ್ಲದೆ ಬಿಟ್ಟ ಆ ಹುಲಿ ಹಸಿವಿನಿಂದ ಬಳಲುತ್ತಿರಬಹುದು. ನೋಡಿ, ಧರ್ಮಶ್ರದ್ಧೆಯಿಂದ ನನ್ನನ್ನ ಕೊಲ್ಲಿಲ್ಲ ಆ ಹುಲಿ, ಆದ್ರೆ ಈಗ ಹಸಿವಿನಿಂದ ಬಳಲುತ್ತಿರಬಹುದು ಎಂಬುದಾಗಿ ಶಾನುಭೋಗರು ನೆನಪು ಮಾಡಿಕೊಂಡಿರುವುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಬಂದಿರುವುದು. ಹಾಗೆ ಈ ಪಾಠದಲ್ಲಿ ಬರುವಂತ ಮತ್ತೊಂದು ಮುಖ್ಯವಾದಂತ ಕೊನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅಂತ ಹೇಳುವಂಥದ್ದು. ನಾನು ಈಗಾಗಲೇ ನಿಮ್ಗೆ ತಿಳಿಸಿರುವ ಹಾಗೆ ಯಾವ ಸಂದರ್ಭ ಈ ಪಾಠದಿಂದ ಬಂದ್ರೂ ಕೂಡ ಆಯ್ಕೆ ಒಂದೇ ಆಗಿರುತ್ತೆ. ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಅಂತ ಹೇಳುವಂತ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಈ ಸಂದರ್ಭ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ, ಯಾವ ಸಂದರ್ಭದಲ್ಲಿ ಇದನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ, ಶಾನುಭೋಗರು ಹುಲಿಯ ದಾಳಿಯಿಂದ ಪ್ರಾಣ ಕಾಪಾಡಿಕೊಳ್ಳಲು ಪ್ರಯತ್ನಿಸುವಾಗ ಅವರ ತಲೆ ಸುತ್ತಲಾರಂಭಿಸಿತು. ಪ್ರಾಣ ಕಾಪಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ತಲೆ ಕೂಡ ಸುತ್ತಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಅಪಾಯದ ವೇಳೆಯಲ್ಲಿ ಅವರು ತಮ್ಮ ಬಳಿಯಿಂದ ಕಿರ್ದಿ ಪುಸ್ತಕದಿಂದ ಹುಲಿಯನ್ನು ಒಡೆದು ತಪ್ಪಿಸಿಕೊಳ್ಳಬಹುದು ಎಂದು ಯೋಚಿಸುವ ಸಂದರ್ಭದಲ್ಲಿ, ಕಿರ್ದಿ ಪುಸ್ತಕವನ್ನು ಇದೆ ಅವ್ರ ಕೈಯಲ್ಲಿ, ಅವರ ಬ್ರಹ್ಮಸ್ತ್ರ, ಅದರಿಂದ ಹುಲಿಯನ್ನ ಹೊಡೆದು ನಾನು ತಪ್ಪಿಸ್ಕೊಳ್ಬಹುದು ಅಂತ ಎಂದು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಈ ಮಾತು ಬಂದಿರುವಂತದ್ದು. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅಂತ. ನೋಡಿ, ಈ ಒಂದು ಕ್ವಶನ್ಗೆ ರಿಲೆವೆಂಟ್ ಆಗಿ ಏನ್ ಸ್ವಾರಸ್ಯ ಬರ್ತದೆ ಅಂತ ಹೇಳಿದ್ರೆ, ರಣರಂಗವನ್ನು ಪ್ರವೇಶಿಸಿದವನು ಶತ್ರುವಿನೊಡನೆ ಹೋರಾಡಿ ಗೆಲ್ಲಬೇಕು. ಯಾವಾಗ ರಣರಂಗಕ್ಕೆ ಹೋಗ್ತಾನೆ ಅವನು ಹೋರಾಡಿ ಶತ್ರುವನ್ನ ಗೆಲ್ಲೇಬೇಕು, ಇಲ್ಲವೇ ವೀರ ಮರಣವನ್ನ ಒಪ್ಪಿಕೊಳ್ಳೇಬೇಕು ಅಂತ ಹೇಳುವಂಥದ್ದು. ಒಂದು ಅಲ್ಲಿ ಏನ್ ಬೇಕು, ರಣರಂಗಕ್ಕೆ ಪ್ರವೇಶ ಮಾಡಿದ ತಕ್ಷಣ ಅವನು ಗೆಲ್ಬೇಕು, ಇಲ್ಲ ಅವನು ವೀರ ಮರಣವನ್ನ ಒಪ್ಪಿಕೊಳ್ಬೇಕು ಅಂತ ಹೇಳುವಂತ ಮಾತಿನಂತೆ ಸುಲಭವಾಗಿ ತಾವು ಹುಲಿಗೆ ಆಹಾರವಾಗ್ಬೇಕಿಲ್ಲ. ಹುಲಿಗೆ ಈಗ ಶಾನುಭೋಗರು ನಾನು ಸುಲಭವಾಗಿ ಆಹಾರವಾಗುವುದಿಲ್ಲ ಎಂದು ಶಾನುಭೋಗರು ಸಂದರ್ಭೋಚಿತವಾಗಿ ಆ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತಾರೆ. ಸಂದರ್ಭೋಚಿತವಾಗಿ ಯೋಚಿಸಿರುವುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿರೋದನ್ನ ನಾವು ಕಾಣ್ಬೋದು. ಈ ರೀತಿಯಾಗಿ ನಾವು 5 ಪ್ರಶ್ನೆಗಳನ್ನ ನಾವು ಇವತ್ತು ತಿಳ್ಕೊಂಡಿದ್ದೀವಿ, 5 ಸಂದರ್ಭಗಳನ್ನ ಕೂಡ ನಾವು ತಿಳ್ಕೊಂಡಿದ್ದೀವಿ. ಆ 5 ಸಂದರ್ಭಗಳನ್ನ ಕೂಡ ನೀವು ಸರಿಯಾಗಿ ಓದಿಕೊಳ್ಳಿ. ಪ್ರಶ್ನೆಯಲ್ಲಿ ಕೇಳುವಂಥದ್ದು ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ. ಒಂದೋ ಈ ಪಾಠದಿಂದ ಸಂದರ್ಭವನ್ನ ಕೇಳ್ತಾರೆ, ಇಲ್ಲ 3 ಅಂಕಗಳಿಗೆ ಎನ್ ಮೂರ್ತಿರಾವ್ ಅವರ ಕವಿ ಪರಿಚಯವನ್ನ ಕೇಳ್ತಾರೆ. ಕವಿ ಪರಿಚಯ ಕೇಳಿದ್ರೆ ಅಲ್ಲಿ ಸಂದರ್ಭ ಕೇಳೋದಿಲ್ಲ, ಸಂದರ್ಭವನ್ನ ಕೇಳಿದ್ರೆ ಕವಿ ಪರಿಚಯವನ್ನ ಕೇಳೋದಿಲ್ಲ. ಆದ್ರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಸುಲಭವಾಗಿ ಅರ್ಥೈಸ್ಕೊಂಡು ಓದಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.